ನಮಸ್ಕಾರ ಸ್ನೇಹಿತರೆ, ಮೊದಲಿನ ವಿಡಿಯೋದಲ್ಲಿ ಫಸ್ಟ್ ಲೇಯರ್ ಮಾಡೋದು ಹೇಗಂತ ಹೇಳ್ಕೊಟ್ಟೆ. ಹಾಗೆ ಈ ಸೆಕೆಂಡ್ ಲೇಯರ್ ಹೇಗಂತ ಹೇಳ್ಕೊಟ್ಟೆ. ಆಮೇಲೆ ಇಲ್ಲಿ ಮೇಲ್ಗಡೆ ಪ್ಲಸ್ ಮಾಡೋದು ಹೇಗಂತ ಹೇಳ್ಕೊಟ್ಟೆ. ಅದು ಆದ್ಮೇಲೆ ಇಲ್ಲಿ ಇದನ್ನ ಮ್ಯಾಚ್ ಮಾಡೋದನ್ನು ಹೇಳ್ಕೊಟ್ಟೆ. ಇವಾಗ ಏನಂದ್ರೆ ಇಲ್ಲಿ ನೋಡಿ, ಈ ಕಾರ್ನರ್ಸ್ ಎಲ್ಲ ಎಲ್ಲೆಲ್ಲೋ ಇದೆ. ಇಲ್ಲಿ ನೋಡಿ ಗ್ರೀನ್ ಆರೆಂಜ್ ಎಲ್ಲೋ ಇದೆ, ಬಟ್ ಇಲ್ಲಿ ಗ್ರೀನ್ ರೆಡ್ ಇದೆ. ಸೊ ಇದು ಇಲ್ಲಿದಲ್ಲ, ಗ್ರೀನ್ ಆರೆಂಜ್ ಎಲ್ಲೋ ಇದೆ ಅಂದ್ರೆ ಅದು ಇಲ್ಲಿ ಬರುತ್ತೆ ನೋಡಿ. ಗ್ರೀನ್ ಆರೆಂಜ್ ಎಲ್ಲೋ ಅಂದ್ರೆ ಈ ಪ್ಲೇಸಿಗೆ ಬರುತ್ತೆ. ಸೊ ಇವಾಗ ಇದನ್ನ ಆ ಕಡೆ ಫ್ಲಿಪ್ ಮಾಡಬೇಕು, ಅಂದ್ರೆ ಇದನ್ನ ಈ ಕಡೆ ಫ್ಲಿಪ್ ಮಾಡಬೇಕು, ಇದನ್ನ ಈ ಕಡೆ ಫ್ಲಿಪ್ ಮಾಡಬೇಕು. ಅದು ಎಲ್ಲಿದ್ರೂ ಪರವಾಗಿಲ್ಲ, ಅದ್ರ ಫ್ಲಿಪ್ ಮಾಡ್ಬೋದು ಈಸಿಯಾಗಿ. ಅದನ್ನ ಇವಾಗ ಹೇಗಂತ ಹೇಳ್ತೀನಿ. ಇವಾಗ ಅದು ಹೇಗೆ ಮಾಡೋದು ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಕಾರ್ನರ್ ಕರೆಕ್ಟ್ ಇದೆಯಾ ಅಂತ ನೋಡೋದು. ನೀವು ಮೇಲ್ನೋಟಕ್ಕೆ ನೋಡೋಕೆ ಹೋದ್ರೆ ಇದು ಯಾವುದು ಕರೆಕ್ಟ್ ಇಲ್ಲ ಅನ್ಸುತ್ತೆ, ಬಟ್ ನೀವು ಕರೆಕ್ಟ್ ಆಗಿ ನೋಡ್ಬೇಕು. ಇವಾಗ ನೋಡಿ, ಬ್ಲೂ, ಇಲ್ಲಿ ಬ್ಲೂ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ಯೆಲ್ಲೋ ಇದೆ. ಸೊ ಇದು ಕರೆಕ್ಟ್ ಇದೆ. ಈ ಕರೆಕ್ಟ್ ಇದೆ ಅಂದ್ರೆ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೋಬೇಕು, ಅಂದ್ರೆ ನಮ್ ಲೆಫ್ಟ್ ಸೈಡ್ ಈ ಕಡೆ ಇಟ್ಕೋಬೇಕು. ಹಾಗೆ ಇಲ್ಲೊಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಆ ಫಾರ್ಮುಲಾ ಏನಿಲ್ಲ, ಸಣ್ಣ ಫಾರ್ಮುಲಾ ನೋಡಿ. ಆರ್ ಯು ಪ್ರೈಮ್ ಎಲ್ ಪ್ರೈಮ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಲ್. ಇವಾಗ ಬ್ಲೂನ ಬ್ಲೂಗೆ ಮ್ಯಾಚ್ ಮಾಡ್ತೀನಿ. ಇವಾಗ ನೋಡಿ, ಈ ಆಟೋಮೆಟಿಕ್ ಆಗಿ ಇದು ಎರಡು ಕಾರ್ನರ್ ಕರೆಕ್ಟ್ ಆಗಿದೆ. ಅದು ಕೆಲವೊಂದ್ಸಲ ಎರಡು ಕರೆಕ್ಟ್ ಆಗುತ್ತೆ, ಕೆಲವೊಂದ್ಸಲ ಒಂದೇ ಕರೆಕ್ಟ್ ಆಗುತ್ತೆ, ಕೆಲವೊಂದ್ಸಲ ಕರೆಕ್ಟ್ ಆಗಲ್ಲ, ಬರೀ ಈ ತರಾನೇ ಬರುತ್ತೆ. ಇವಾಗ ನೋಡಿ, ಎರಡು ಕಾರ್ನರ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇದಿಲ್ಲೇ ಟ್ವಿಸ್ಟ್ ಇದೆ. ಯೆಲ್ಲೋ, ಇದು ಆರೆಂಜ್, ಇದು ಬ್ಲೂ. ಇಲ್ಲಿ ನೋಡಿ, ಇಲ್ಲೇ ಟ್ವಿಸ್ಟ್ ಇದೆ. ಇಲ್ಲೂ ಅಷ್ಟೇ, ಜಸ್ಟ್ ಟ್ವಿಸ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಕೇಸ್ನ ಹೇಳ್ಕೊಡ್ತೀನಿ ಹೇಗಂತ. ಇದಾದ್ಮೇಲೆ ಇದನ್ನ ಈ ತರ ಟ್ವಿಸ್ಟ್ ಮಾಡೋದು ತುಂಬಾ ಈಸಿ ಇದೆ. ಸದ್ಯಕ್ಕೆ ಇವಾಗ ಇದು ಇಲ್ಲಿ ಇರಲಿ. ಇವಾಗ ನೋಡಿ, ಇದ್ರದ್ದು ಕಾರ್ನರ್ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ನಾನು ಸುಮ್ಮನೆ ಒಂದ್ಸಲ ಎಲ್ಲ ಹಾಳು ಮಾಡ್ತೀನಿ, ಅಂದ್ರೆ ಮೇಲೆ ಕಾರ್ನರ್ ಮಾತ್ರ. ಇವಾಗ ನೋಡಿ, ಈ ಕಾರ್ನರ್ ಇಲ್ಲಿದಲ್ಲ, ಬ್ಲೂ ಇದೆ. ಬ್ಲೂ ಗ್ರೀನ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಇದು ಇಲ್ಲಿದಲ್ಲ, ಸೀದಾ ಒಂದ್ ಕಲರ್ ಅಲ್ಲೇ ಗೊತ್ತಾಗುತ್ತೆ. ಜಾಸ್ತಿ ಏನು ನೋಡೋದು ಬೇಡ. ಇಲ್ಲಿ ನೋಡಿ, ಇದು ಆಪೋಸಿಟ್ ಕಲರ್, ಇದು ರೆಡ್ ಆರೆಂಜ್, ಇದು ಇಲ್ಲಿದಲ್ಲ, ಜಾಸ್ತಿ ನೋಡೋದು ಬೇಡ. ಇದು ಇಲ್ಲಿದಲ್ಲ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಗ್ರೀನ್ ಮ್ಯಾಚ್ ಆಗ್ತಿಲ್ಲ, ಅಂದ್ರೆ ಈಗ ಇದ್ರಲ್ಲಿ ಗ್ರೀನೇ ಬರಲ್ಲ. ಇವಾಗ ನೋಡಿ, ಇಲ್ಲಿ ಎಲ್ಲದು ಮ್ಯಾಚ್ ಆಗ್ತಿದೆ. ಬ್ಲೂ ಮ್ಯಾಚ್ ಆಗ್ತಿದೆ, ರೆಡ್ ಮ್ಯಾಚ್ ಆಗ್ತಿದೆ, ಹಾಗೆ ಯೆಲ್ಲೋ ಮ್ಯಾಚ್ ಆಗ್ತಿದೆ. ಸೊ ಇದು ಇಲ್ಲಿದೆ, ಅಂದ್ರೆ ಬಟ್ ಟ್ವಿಸ್ಟ್ ಆಗಿದೆ, ಬಟ್ ಆದ್ರೂ ಇದು ಇಲ್ಲಿದೆ. ಹಾಗೆ ಇದಕ್ಕೆ ಇಲ್ಲಿ ಆಲ್ಗೋರಿದಮ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂದ್ರೆ ಇದು ಇವಾಗ ಕರೆಕ್ಟ್ ಇದೆ ಅಂತ ನಾವು ತಗೋಬೇಕು. ಇದು ಕರೆಕ್ಟ್ ಇದೆ ನೋಡಿ, ಬ್ಲೂ, ಇದು ರೆಡ್, ಇದು ಯೆಲ್ಲೋ. ಸೊ ಇವಾಗ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೋತೀನಿ. ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಆರ್ ಯು ಪ್ರೈಮ್ ಎಲ್ ಪ್ರೈಮ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಲ್. ಇವಾಗ ಈ ಬ್ಲೂನ ಬ್ಲೂಗ್ ಮ್ಯಾಚ್ ಮಾಡ್ತೀನಿ. ಇವಾಗ ನೋಡ್ತೀನಿ, ಅವಾಗ ನಾವು ಕರೆಕ್ಟ್ ಅಂತ ತಗೊಂಡಿರೋದು ಇದೇ ಪೀಸು. ಇವಾಗ ನೋಡಿ, ಇದು ಇನ್ನೂ ಕರೆಕ್ಟ್ ಆಗಿಲ್ಲ. ಅಂದ್ರೆ ಇಲ್ಲಿ ಆರೆಂಜ್ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ಗ್ರೀನ್ ಇದೆ, ಇದು ಮ್ಯಾಚ್ ಆಗ್ತಿಲ್ಲ. ವಾಪಸ್ ಇದೇ ಫಾರ್ಮುಲಾ ಇನ್ನೊಂದ್ಸಲ ಅಪ್ಲೈ ಮಾಡ್ತೀನಿ. ಇದನ್ನೇ ಲೆಫ್ಟ್ ಸೈಡ್ಗೆ ಇಟ್ಕೊಂಡು ಆರ್ ಯು ಪ್ರೈಮ್ ಎಲ್ ಪ್ರೈಮ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಲ್. ಇವಾಗ ಬ್ಲೂನ ಬ್ಲೂಗ್ ಮ್ಯಾಚ್ ಮಾಡ್ತೀನಿ. ಇವಾಗ ನೋಡಿ, ಇದು ನಾವು ಫಸ್ಟ್ ತಗೊಂಡಿರೋ ಫೇಸ್ ರೆಫರೆನ್ಸ್ಗೆ, ಇದು ರೆಡ್, ಬ್ಲೂ, ಯೆಲ್ಲೋ. ಹಾಗೆ ಇವಾಗ ನೋಡೋದಾದ್ರೆ ಇವಾಗ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿ ರೆಡ್ ಮ್ಯಾಚ್ ಆಗ್ತಿದೆ, ಗ್ರೀನ್ ಮ್ಯಾಚ್ ಆಗ್ತಿದೆ, ಹಾಗೆ ಯೆಲ್ಲೋ. ಇವಾಗ ಇಲ್ಲೂ ನೋಡ್ಬೋದು, ಇದು ಮ್ಯಾಚ್ ಆಗ್ತಿದೆ. ಸೊ ಇಲ್ಲಿ ಇವಾಗ ಎಲ್ಲ ಮ್ಯಾಚ್ ಆಗ್ತಿದೆ. ಅಂದ್ರೆ ಇಲ್ಲಿ ಯಾವ್ದಾದ್ರು ಎರಡು ಕರೆಕ್ಟ್ ಆಯ್ತು ಅಂದ್ರೆ ಇಲ್ಲಿ ಎರಡು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಒಂದು ಕರೆಕ್ಟ್ ಆದ್ರೆ ಇದು ಮೂರು ಕರೆಕ್ಟ್ ಆಗಿರಲ್ಲ. ಆಮೇಲೆ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಮಾಡ್ಬೋದು. ಹಾಗೆ ಇವಾಗ ಇದು ಲಾಸ್ಟ್ ಸ್ಟೆಪ್ ಏನಂದ್ರೆ, ಇವಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡೋದು. ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇದು ಎಲ್ಲೋ ಮೇಲ್ಗಡೆ ಬರುತ್ತೆ. ಹಾಗೆ ಕೆಲವೊಂದ್ಸಲ ಒಂದ್ಸಲ ಅಪ್ಲೈ ಮಾಡ್ಬೇಕಾಗತ್ತೆ, ಕೆಲವೊಂದ್ಸಲ 2 ಸಲ ಅಪ್ಲೈ ಮಾಡ್ಬೇಕಾಗತ್ತೆ. ಇವಾಗ ನೋಡೋಣ, ಅಪ್ಲೈ ಮಾಡ್ತೀನಿ. ಹಾಗೆ ಆ ಆಲ್ಗೋರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಫಾಲೋ ಮಾಡಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ನೋಡಿ, ಇದೆಲ್ಲ ಹಾಳಾದಂಗೆ ಕಾಣಿಸ್ತಿದೆ, ಬಟ್ ಹಾಳಾಗಿಲ್ಲ. ಇವಾಗ ಅದೇ ಫಾರ್ಮುಲಾ ಲೆಫ್ಟ್ ಸೈಡ್ ಇಂದ ಅಪ್ಲೈ ಮಾಡಬೇಕು. ಎಲ್ ಪ್ರೈಮ್ ಯು ಟು ಯು 2 ಸಲ, ಆಮೇಲೆ ಎಲ್ ಯು ಎಲ್ ಪ್ರೈಮ್ ಯು, ಆಮೇಲೆ ಎಲ್. ಇವಾಗ ನೋಡಿ, ಅವಾಗ ಯಾವುದು ಕರೆಕ್ಟೇ ಇರಲಿಲ್ಲ. ಇವಾಗ ನೋಡಿ, ಇಲ್ಲಿ 2 ಪೀಸ್ ಕರೆಕ್ಟ್ ಆಗಿದೆ. ಸೊ ಇವಾಗ ಲಾಸ್ಟ್ ಇದು ಒಂದು ಉಳ್ಕೊಂಡಿದೆ.
ಇವಾಗ ಈ ಥರ ಇದು ಕರೆಕ್ಟ್ ಆಗಿದೆಯಲ್ಲ, ಇದನ್ನು ನಮ್ಮ ಲೆಫ್ಟ್ ಸೈಡ್ಗೆ ಇಟ್ಕೊಳ್ಳೋಣ. ಅಂದರೆ ಇದು ಲೆಫ್ಟ್ ಸೈಡ್, ಇದು ಫುಲ್ಲು ಒಂದು ಈ ಕಡೆ ಇಟ್ಕೋತೀನಿ. ಇದು ರೈಟ್ ಸೈಡ್ಗೆ ಕರೆಕ್ಟ್ ಇಲ್ಲದೆ ಇರೋದನ್ನ ಈ ರೈಟ್ ಸೈಡ್ಗೆ ಇಟ್ಕೊಂಡು ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಒಂದ್ಸಲ ಈ ಕಡೆ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇನ್ನೊಂದ್ಸಲ ಈ ಕಡೆ. ಅಂದರೆ ಇವಾಗ ನೋಡಿ ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್. ಇವಾಗ ಇದು ಕರೆಕ್ಟ್ ಇಲ್ಲ ಅಂತ ಅಲ್ಲೇ ಬಿಟ್ಬಿಡ್ಬಾರ್ದು, ಈ ಕಡೆ ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ಕೆಟ್ಟಾಗುತ್ತೆ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡ್ಬೋದು ಫೈನಲಿ ನಮ್ಮ ಕ್ಯೂಬ್ ಸಾಲ್ವ್ ಆಗ್ಬಿಡ್ತು. ಇವಾಗ ನೋಡಿ ಇಷ್ಟೇ, ಲಾಸ್ಟ್ ಒಂದು ಸ್ಟೆಪ್ ಇದೆಯಲ್ಲ ತುಂಬಾನೇ ಈಸಿ ಇದೆ. ಜಸ್ಟ್ ಒಂದು ಫಾರ್ಮುಲಾನ ನೀವು ಕಲ್ತ್ಕೊಂಡ್ರೆ ಆಯ್ತು. ಫಾರ್ಮುಲಾನು ಈಸಿ ಇದೆ, ಈ ಫಾರ್ಮುಲಾ ಹಾಕಿದ್ರೆ ನೋಡಿ ಇಷ್ಟು ಈಸಿಯಾಗಿ ಬರುತ್ತೆ. ಹಾಗೆ ಇವಾಗ ಇನ್ನೊಂದು ಕೇಸ್ನ ಹೇಳ್ತೀನಿ. ಇವಾಗ ನೋಡಿ ಆವಾಗಿದೆ ಅದೇ ಸೇಮ್ ಕೇಸ್. ಇವಾಗಲೂ ಇದಕ್ಕೆ ಡೈರೆಕ್ಟ್ ಆಗಿ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಇದನ್ನ ಲೆಫ್ಟ್ ಸೈಡ್ಗೆ ಇಟ್ಕೋತೀನಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಹಾಗೆ ಈ ಕಡೆನೂ ಅಪ್ಲೈ ಮಾಡ್ತೀನಿ. ಆರ್ ಯು ಟು ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡಿ ಇಲ್ಲೂ ಸಾಲ್ವ್ ಆಗೋಯ್ತು. ಹಾಗೆ ಇನ್ನೊಂದು ಕೇಸ್ ಬರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ 2 ಕರೆಕ್ಟ್ ಇಲ್ಲದೆ ಇರೋದನ್ನ ಸಾಲ್ವ್ ಮಾಡಿದ್ವಿ. ಹಾಗೆ ಮೊದಲನೇದಾಗಿ ಇಲ್ಲಿ 4 ಕರೆಕ್ಟ್ ಇರಲಿಲ್ಲ, ಅದನ್ನು ಸಾಲ್ವ್ ಮಾಡಿದ್ವಿ. ಹಾಗೆ ಕೆಲವೊಂದ್ಸಲ 1 ಮಾತ್ರ ಕರೆಕ್ಟ್ ಇರುತ್ತೆ, 3 ಕರೆಕ್ಟ್ ಇರಲ್ಲ. ಅದು ಹೇಗಂತ ತೋರಿಸ್ತೀನಿ. ಇದರಲ್ಲಿ ನೋಡ್ಬೋದು, ಇದರಲ್ಲಿ 1 ಮಾತ್ರ ಕರೆಕ್ಟ್ ಇದೆ, ಬಟ್ ಈ 3 ಕರೆಕ್ಟ್ ಇಲ್ಲ. ಅಂದ್ರೆ ಕಾರ್ನರ್ನ ಸರಿ ಮಾಡಿದಾಗ ಕೆಲವೊಂದ್ಸಲ ಹೀಗೆ 1 ಮಾತ್ರ ಕರೆಕ್ಟ್ ಬರುತ್ತೆ, ಈ 3 ಕರೆಕ್ಟ್ ಬರಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ಇದನ್ನ ಲೆಫ್ಟ್ ಸೈಡ್ಗೆ ಇಟ್ಕೊಳ್ಳೋದು. ಇಲ್ಲಿ ನೋಡಿ ಇದನ್ನ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳ್ತಿದ್ದೀನಿ, ಅಂದ್ರೆ ನನ್ನ ಸೈಡು. ಆಮೇಲೆ ಇದನ್ನ ಈ ತರ ಇಟ್ಕೋತೀನಿ. ಸೇಮ್ ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ನೋಡಿ ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಅದೇ ಫಾರ್ಮುಲಾನ ಲೆಫ್ಟ್ ಸೈಡ್ ಇಂದ ಅಪ್ಲೈ ಮಾಡ್ತೀನಿ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡಿ ವಾಪಸ್ ಮೊದಲಿನ ಕೇಸ್ ಬಂತು, ಅಂದ್ರೆ ಈ 2 ಪೀಸ್ ಕರೆಕ್ಟ್ ಆಗೋಯ್ತು. ಇದು 2 ಕಾರ್ನರ್ ಕರೆಕ್ಟ್ ಆದ್ರೆ ಇದನ್ನ ಲೆಫ್ಟ್ ಸೈಡ್ ಇಟ್ಕೋಬೇಕು. ನೋಡಿ ಒಂದು ಈ ಕಡೆ ಒಂದು ಈ ಕಡೆ, ಇದು ಕರೆಕ್ಟ್ ಆಗಿರೋದನ್ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದೆರಡನ್ನ ಟ್ವಿಸ್ಟ್ ಮಾಡ್ತೀನಿ. ಅಂದ್ರೆ ಇವಾಗ 2 ಸಲ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ, ಕೆಲವು ಸಲ 1 ಸಲಕ್ಕೆ ಬರುತ್ತೆ. ಇವಾಗ ನೋಡಿ ಅಪ್ಲೈ ಮಾಡ್ತೀನಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಹಾಗೆ ಈ ಲೆಫ್ಟ್ ಸೈಡ್ ಇಂದನೂ ಅಪ್ಲೈ ಮಾಡ್ತಿದ್ದೀನಿ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡಿ ಇವಾಗ ಇಲ್ಲಿರೋ ಎಲ್ಲೋ ಇಲ್ಲಿ ಬಂತು. ಇವಾಗ ಇಲ್ಲಿರೋ ಎಲ್ಲೋನ ಇಲ್ಲಿ ಬರೆಸ್ಬೇಕು ಅಂದ್ರೆ ಸೇಮ್ ಅದೇ ಫಾರ್ಮುಲಾನ ಇನ್ನೊಂದ್ಸಲ ಅಪ್ಲೈ ಮಾಡ್ತೀನಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ನೋಡಿ ಅದೇ ಫಾರ್ಮುಲಾನ ಇನ್ನೊಂದ್ಸಲ ಈ ಕಡೆ ಅಪ್ಲೈ ಮಾಡ್ತೀನಿ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡಿ ಸಾಲ್ವ್ ಆಗೋಯ್ತು. ಸೊ ಇಷ್ಟೇ. ಹಾಗೆ ಇನ್ನೊಂದು ಕೇಸ್ ಬರುತ್ತೆ. ಇದು ನೋಡಿ, ಇದು ಡಯಾಗ್ನಲ್ ಆಗಿ ಇಲ್ಲಿ ಅಪೋಸಿಟ್ ಕರೆಕ್ಟ್ ಇಲ್ಲ. ನೋಡಿ ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಕರೆಕ್ಟ್ ಇದೆ. ಇವಾಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ತರ ಇದೆಯಲ್ಲ, ಈ ತರ ಎಲ್ಲೋನ ನಮ್ಮ ಫೇಸಲ್ಲಿ ಇಟ್ಕೋಬಾರ್ದು. ಇಲ್ಲಿ ನೋಡಿ ಎಲ್ಲೋ ನಮ್ಮ ರೈಟ್ ಸೈಡಿಗಿದೆ, ಈ ತರ ಇಟ್ಕೊಂಡು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೇಮ್ ಇದೇ ಫಾರ್ಮುಲಾನ ಅಪ್ಲೈ ಮಾಡೋದು. ಅಂದ್ರೆ ಇಲ್ಲಿ ನೋಡಿ ಇದನ್ನ ನೋಡಕ್ ಹೋಗ್ಬೇಡಿ. ಇದು ಈ ತರ ಇಟ್ಕೊಂಡ್ರು ಅದೇನು ಯೂಸ್ ಇಲ್ಲ. ಯಾಕಂದ್ರೆ ಈ ತರ ಇಟ್ಕೊಂಡ್ರೆ ಕರೆಕ್ಟ್ ಇದೆ ಅಂತ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಇಲ್ಲಿ ಎಲ್ಲೋ ಬರುತ್ತೆ. ಈ ಎಲ್ಲೋನ ಈ ರೈಟ್ ಸೈಡಿಗೆ ಬರಬೇಕು, ಆ ತರ ಇಟ್ಕೋಬೇಕು. ಅಂದ್ರೆ ಇಲ್ಲಿ ನಮ್ಗೆ ಎಲ್ಲೋ ಇರಬಾರ್ದು. ಸೊ ಇವಾಗ ಆ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಹಾಗೆ ಈ ಕಡೆನೂ ಅಪ್ಲೈ ಮಾಡ್ತೀನಿ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಪ್ರೈಮ್ ಹಾಗೆ ಎಲ್. ಇವಾಗ ನೋಡಿ ಇಲ್ಲಿ 2 ಕರೆಕ್ಟ್ ಆಗಿದೆ, ಈ 2 ಕಾರ್ನರ್ ಫುಲ್ ಸಾಲ್ವ್ ಆಗಿದೆ. ಹಾಗೆ ಈ ಕಡೆ ನೋಡಿ ಇದು ಕರೆಕ್ಟ್ ಆಗಿಲ್ಲ.
ಇವಾಗ ಇಲ್ಲಿ ಒಂದ್ಸಲ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಈ ಎಲ್ಲ ಇಲ್ಲಿ ಬರುತ್ತೆ. ಇದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಹಾಗೆ ಇದೇ ಫಾರ್ಮುಲಾನ ಈ ಕಡೆ ಅಪ್ಲೈ ಮಾಡ್ತೀನಿ. ಎಲ್ ಪ್ರೈಮ್ ಯು ಟು ಎಲ್ ಯು ಎಲ್ ಪ್ರೈಮ್ ಯು ಎಲ್. ಇವಾಗ ನೋಡಿ ಈ ಕ್ಯೂಬ್ ಸಾಲ್ವ್ ಆಯಿತು. ಸೊ ಕ್ಯೂಬ್ ಸಾಲ್ವ್ ಮಾಡೋದಿಷ್ಟೇ. ಹಾಗೆ ಮುಂದಿನ ವಿಡಿಯೋದಲ್ಲಿ ಈ ಕ್ಯೂಬ್ನ ಅಡ್ವಾನ್ಸ್ ಆಗಿ ಹೇಗೆ ಸಾಲ್ವ್ ಮಾಡೋದು, ಅಡ್ವಾನ್ಸ್ ಕ್ರಾಸ್ ಹೇಗೆ, ಹಾಗೆ ಅಡ್ವಾನ್ಸ್ F12 ಹೇಗೆ ಸಾಲ್ವ್ ಮಾಡೋದು, ಆಮೇಲೆ ಇಲ್ಲಿ ಇದನ್ನ ಅಡ್ವಾನ್ಸ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸೋದಿದ್ರೆ ತಿಳಿಸಿ, ಅಂದರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಡೌಟ್ನ ಆದಷ್ಟು ಕ್ಲಿಯರ್ ಮಾಡ್ತೀನಿ. ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಆವಾಗ ಎಲ್ಲ ಕರೆಕ್ಟ್ ಆಗುತ್ತೆ. ಹಾಗೆ ಒಂದೇ ದಿನಕ್ಕೆ ಎಲ್ಲ ಲೇಯರ್ನು ಮಾಡಕ್ ಹೋಗ್ಬೇಡಿ. ಒಂದಿನ ಫಸ್ಟ್ ಲೇಯರ್ ಮಾಡಿ, ಹಾಗೆ ಎರಡನೇ ದಿನ ಸೆಕೆಂಡ್ ಲೇಯರ್ ಮಾಡಿ, ಅದೇ ಪರ್ಫೆಕ್ಟ್ ಆದ್ಮೇಲೆ ಮೂರನೇ ಲೇಯರಿಗೆ ಕೈ ಹಾಕಿ. ಇಲ್ಲ ಅಂದ್ರೆ ಇದೇ ಕರೆಕ್ಟ್ ಆಗಿ ಬರಲ್ಲ ಅಂದ್ರೆ ಇದಕ್ಕೆ ಹೋದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೊಂದನ್ನೇ ಕರೆಕ್ಟ್ ಆಗಿ ಮಾಡಿ. ಇದೇ ತರ ಬೇರೆ ಬೇರೆ ಕ್ಯೂಬ್ ಹೇಗೆ ಸಾಲ್ವ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಇದು ಕಲ್ತ್ರಿ ಅಂದ್ರೆ ನೀವು ಈ 3x3 ಮಿರರ್ ಕ್ಯೂಬ್ ಮಾಡೋದು ಕಲ್ತಂಗೆ. ಯಾಕಂದ್ರೆ ಅದು ಸೇಮ್, ಬಟ್ ಶೇಪ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಅದು ಹೇಗಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.